ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟೊಮ್ಯಾಟೊ ಬಾತ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಬೇಗ ಕೂಡ ಆಗೋಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಆ್ಯಂಡ್ ಒಂದು ಪೂರ್ತಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು ಪೂರ್ತಿ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿರು ಮೆಣಸಿನ್ಕಾಯಿ. ಇಷ್ಟನ್ನು ನೀರು ಹಾಕ್ತಿರೋ ರುಬ್ಕೋಬೇಕಾಗುತ್ತೆ. ಸೊ ಇದಕ್ಕೆ ನೀರನ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ನೀರು ಹಾಕ್ತಿರೇ ಒಂದು ತಿಕ್ಕಾಗಿ ಒಂದು ಪೇಸ್ಟ್ ಈ ಥರ ಮಾಡ್ಕೋಬೇಕು. ಮತ್ತು ಒಗ್ಗರಣೆಗೆ ಇಲ್ಲಿ ನಾನು 2 ಮೀಡಿಯಮ್ ಆನಿಯನ್ನು, 4 ಟೊಮ್ಯಾಟೊ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಕರಿಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ. 1.5 ಲೋಟ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೀನಿ. ಈಗ ಎಣ್ಣೆ ಹಾಕಿ ಪಲಾವ್ ಮಿಕ್ಸ್ನ ಆ್ಯಡ್ ಮಾಡಿ, ಆನಿಯನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿಟ್ಟಿರುವಂಥ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು. ಇವಾಗ ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಆ್ಯಂಡ್ ಕರಿಬೇವು ಸೊಪ್ಪೇನಿತ್ತು ಎಲ್ಲನೂ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಟೈಮಲ್ಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ. ಮತ್ತು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಚಿಲ್ಲಿ ಪೌಡರ್ 1.5 ಸ್ಪೂನು, ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ. ನೀರು ಬಾಯ್ಲ್ ಆದಮೇಲೆ ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿನ ಆ್ಯಡ್ ಮಾಡಿ ಒಂದು ವಿಸಲ್ ಬರ್ಸಿದ್ರೆ ಸಾಕು. ಸೊ ಒಂದು ವಿಸಲ್ ಆದರೆ ಹೇಗಿರುತ್ತೆ ನೋಡಿ, ಟೊಮ್ಯಾಟೊ ಬಾತ್ ಬಿಸಿ ಬಿಸಿಯಾಗಿ ರೆಡಿ ಆಯಿತು. ಇದಕ್ಕೆ ಪೀನಟ್ ಚಟ್ನಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.